ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ನಡೆಸಿರುವಂತಹ ಸಭೆಯಲ್ಲೇ ಜನ ತರಾಟೆಗೆ ತೆಗೆದುಕೊಂಡಿದ್ದಾರಂತೆ ಸಚಿವರನ್ನ. ಸಾಲು ಸಾಲು ಅರ್ಜಿಗಳನ್ನ ತರೋ ಮೂಲಕ ಅದನ್ನ ಸಚಿವರ ಕೈಗೆ ಇಡೋ ಮೂಲಕ ತರಾಟೆಗೆ ತೆಗೆದುಕೊಂಡಿರುವಂತಹ ಘಟನೆ ಸಭೆಯಲ್ಲೇ ನಡೆದು ಹೋಗಿದೆ. ಒಂದೇ ಸಮನೆ ಬಂದ ಮಹಿಳೆಯರನ್ನ ನೋಡಿ ಸಚಿವರೇ ಒಂದು ಕ್ಷಣ ಶಾಕ್ ಆಗ್ಬಿಟ್ಟಿದ್ರಂತೆ. ಜನ ಕೊಡುವ ಅರ್ಜಿಗಳನ್ನೇ ನೋಡ್ತಾ ನಿಂತು ಬಿಟ್ಟಿದ್ರು ಸಚಿವ ಕೆಎಚ್ ಮುನಿಯಪ್ಪ ಅವರು ಕೆಲಕಾಲ. ದೇವನಹಳ್ಳಿ ತಾಲೂಕಿನ ಹುಲಿಯೂರು ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಅರ್ಜಿಗಳನ್ನು ಕೊಟ್ಟು ಸಮಸ್ಯೆಗೆ ಪರಿಹಾರ ನೀಡಬೇಕು ಅಂತ ಜನ ಆಗ್ರಹಿಸಿದ್ದಾರೆ. ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಅಂತ ಜನ ಆಕ್ರೋಶ ಹೊರಹಾಕಿದ್ದು, ಸೈಟ್ಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಅಧಿಕಾರಿಗಳು ಬೇಕಾದವರಿಗೆ ಅದನ್ನ ಕೊಡ್ತಿದ್ದಾರೆ, ನಾವು ಮನೆ ಬಾಡಿಗೆ ಕಟ್ಕೊಂಡು ಜೀವನ ಸಾಗಿಸ್ತಿದ್ದೀವಿ ಅಂತ ಅಳಲು ಹೊರಹಾಕಿಕೊಂಡಿದ್ದಾರೆ. ಎಲ್ಲ ಯೋಜನೆಗಳನ್ನ ಅವ್ರಿಗೆ ಕೊಟ್ರೆ ನಾವೆಲ್ಲಿಗೆ ಹೋಗಬೇಕು ಅಂತ ಜನ ಪ್ರಶ್ನೆ ಮಾಡಿದ್ದು, ಜನ ರೊಚ್ಚಿಗೆದ್ದ ನಂತರ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರೇ ಜನರನ್ನ ಕೆಲ ಕಾಲ ಸಮಾಧಾನ ಮಾಡಿದ್ದಾರೆ. ರೋಡ್ಗಳಿಲ್ಲ, ಪಾಪ ಕೆಲವ್ರಿಗೆ ಮನೆ ಇಲ್ಲ, ಸೈಟ್ಗಳು ಕೊಡ್ಬೇಕು. ಅವ್ರಗ ಮದ್ವೆ ಮಾಡಿ ಮಾಡಿ ಪಾಪ ಬಾಡಿಗೆ ಮನೆಗಳಾಗಿ ಇಕ್ಕವ್ರೆ. ಇದೊಂದ್ ಸಮಸ್ಯೆ ಐತೆ. ಅಲ್ಲಿ ಕೇಳವ್ ಅಂದ್ರೆ ಕೇಳಕ್ ನಮ್ಮನ್ ಬಿಡಿಲ್ಲ. ಯಾರ ಅವ್ರಿಗೆ ಪರಿಚಯ ಇರೋರು ಹೋಗಿ ಮಾತಾಡ್ತಾರೆ. ನಾವ್ ಯಾರನ್ನ ನಮ್ಗ ಮನವಿ ಕೊಟ್ಟಿದ್ದೀರಿ, ಎಲ್ಲ ಮಂಡಲವ್ರು ಏನು ಮಾಡ್ಕೊಟ್ಟಿಲ್ಲ. ನಮ್ಗ ಚರಂಡಿ ಇಲ್ಲ, ರೋಡ್ ಇಲ್ಲ, ಮಳೆ ಬಂದ್ರೆ ಮನೆಗ್ ಮನೆ ಜಾಗಗಳು 30 ಅಡಿ ಇರೋದು 30 ಸಂಸಾರ ಮಾಡ್ತಾ ಮತ್ತು ಪಿಡಿಒ ಇಲ್ಲೇ ಇದ್ದಾರೆ. ಸರ್ವೆ ಸರ್ಕಾರ ಎಷ್ಟಿದೆ